It's Friday evening. ಟೈಮ್ 6:45. ಅಡುಗೆ ಮಾಡೋಣ ಅಂತ ಕಿಚನ್ಗೆ ಬಂದೆ. ಇದು ನನ್ನ ನಾರ್ಮಲ್ ಈವ್ನಿಂಗ್ ರೂಟೀನ್ ಆಗಿರುತ್ತೆ. ವಿಡಿಯೋಗೋಸ್ಕರ ಅಂತ ನಾನು ಯಾವುದನ್ನು ಎಕ್ಸಾಗರೇಟ್ ಮಾಡಿ ತೋರಿಸ್ತಾ ಇಲ್ಲ. ಈ ಥರ ರೂಟೀನ್ಸ್ ವಿಡಿಯೋ ಮಾಡೋದ್ರಿಂದ ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಅಂತ ಅನಿಸುತ್ತೆ. ವಿಡಿಯೋ ಮಾಡೋಕ್ಕೆ ಅಂತಲೇ ನಾನೇನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ. ಕೆಲಸ ಮಾಡ್ತಾನೆ ಇಲ್ಲೊಂದು ಕ್ಲಿಪ್ಪಿಂಗ್ಸ್ ತೊಗೊತೀನಿ ಅಷ್ಟೇ. ಫ್ರೀ ಟೈಮ್ ಸಿಕ್ಕಿದಾಗ ಎಡಿಟ್ ಮಾಡ್ತೀನಿ. ಬೇಳೆ ಮತ್ತು ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೆ. ಬೇಳೆ ಮತ್ತು ಟೊಮ್ಯಾಟೊ ಕೂಡ ಬೇಯಿಸ್ಕೊಂಡೆ. ಅಷ್ಟೊತ್ತು ನನ್ನ ಮಗಳು ಎದ್ದು ಅವಳೆದ್ಮೇಲೆ ಒಂದು ಲೋಟ ನೀರು ಕೊಟ್ಟು ಹಣ್ಣು ಕಟ್ ಮಾಡಿಕೊಟ್ಟೆ. ವೀಕೆಂಡ್ ಆಗಿದ್ದರಿಂದ ನಿಧಾನಕ್ಕೆ ಅಡುಗೆ ಮಾಡ್ಕೋಬೋದು ಅಂದ್ಬಿಟ್ಟು ಅಡುಗೆ ಕೆಲಸ ಅಲ್ಲಿಗೆ ನಿಲ್ಲಿಸಿ ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಹೋದೆ. ಜಸ್ಟ್ ಹಾಗೆ ವಾಕಿಂಗ್ ಅಂತ ಹೋದ್ವಿ. ನಮ್ಮ ಮನೆ ಪಕ್ಕನೇ ಪಾರ್ಕ್ ಇರೋದ್ರಿಂದ ಪಾರ್ಕ್ ಹೋದ್ವಿ. ವರ್ಕಿಂಗ್ ವುಮೆನ್ಸ್ಗೆ ಪೀಸ್ ಆಫ್ ಮೈಂಡ್ ತುಂಬಾ ಇಂಪಾರ್ಟೆಂಟ್. ಮಕ್ಕಳ ಜೊತೆ ಈ ಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬಾ ಪೀಸ್ಫುಲ್ ಅಂತ ಅನ್ಸುತ್ತೆ ನನಗೆ. ಟೈಮ್ ಅರೌಂಡ್ 7:30 ಆಗಿತ್ತು. ಈಗೆಲ್ಲ ಪಾರ್ಕಲ್ಲಿ 8 o'clock ಆದರೂ ವಾಕ್ ಮಾಡ್ತಾ ಇರ್ತಾರೆ. ಪಾರ್ಕಲ್ಲಿ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು. ಫುಲ್ ರಿಫ್ರೆಶಿಂಗ್ ಅಂತ ಅನಿಸ್ತು. ಮಕ್ಕಳು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಆಟ ಆಡ್ಕೊಂಡ್ರು. ನನ್ನ ಹಸ್ಬೆಂಡ್ ಕಾಲ್ ಮಾಡಿದರು, ಆಫೀಸ್ ಬಿಟ್ಟಾಯಿತು ಬರ್ತಾಯಿನಿ ಮನೆಗೆ ಅಂತ. ನಾನು ಡೈರೆಕ್ಟ್ ಪಾರ್ಕಿಗೆ ಬನ್ನಿ ಅಂತಂದೆ. ಸೊ ಪಾರ್ಕಿಗೆ ಬಂದರು ಡೈರೆಕ್ಟಾಗಿ. ಅಲ್ಲಿಂದ ಲೈಟಾಗಿ ಚಾಟ್ಸ್ ತಿನ್ಕೊಂಬರೋಣ ಅಂತ ಹೋದ್ವಿ. ಮನೆಗೆ ಬಂದಿದ ತಕ್ಷಣ ಕ್ವಿಕ್ಕಾಗಿ ಸಾಂಬಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೇಳೆ ಬೇಯಿಸಿಟ್ಟು ಹೋಗಿದ್ದೆ ಮತ್ತು ತರಕಾರಿ ಎಲ್ಲ ಹಚ್ಚಿ ಹೋಗಿದ್ದೆ. ಬೇಗ ತರಕಾರಿ ತೊಳ್ಕೊಂಡು ಒಗ್ಗರಣೆಗೆ ಹಾಕಿದೆ. ನಾನು ಬೇಳೆ ಸಾಂಬಾರು ಮತ್ತು ತರಕಾರಿ ಸಾಂಬಾರನ್ನ ಯಾವಾಗಲೂ ಓಪನಾಗೆ ಮಾಡೋದು, ಕುಕ್ಕರಲ್ಲಿ ಮಾಡಲ್ಲ. ಸಾಂಬಾರನ್ನ ಕುಕ್ಕರ್ಗಿಂತ ಓಪನ್ ವೆಸಲಲ್ಲಿ ಮಾಡಿದಾಗ ಅರೋಮಾ ಆಗಲಿ ಆ ಟೇಸ್ಟ್ ಆಗಲಿ ತುಂಬಾ ಡಿಫ್ರೆಂಟ್ ಅನಿಸುತ್ತೆ. ಸೊ ಅದಕ್ಕೆ ಎಸ್ಪೆಷಲಿ ಬೇಳೆ ಸಾಂಬಾರು ಮತ್ತು ಇಲ್ಲ ತರಕಾರಿ ಸಾಂಬಾರು ಇದನ್ನು ನಾನು ಕುಕ್ಕರಲ್ಲಿ ಮಾಡೋಕ್ಕೆ ಹೋಗಲ್ಲ. ಮುದ್ದೆ ಮಾಡೋಣ ಅಂತಿದ್ದೆ. ಚಾಟ್ಸ್ ತಿಂದಿದ್ದರಿಂದ ನನ್ನ ಹಸ್ಬೆಂಡ್ ಮುದ್ದೆ ಬೇಡ ಹೆವಿ ಆಗುತ್ತೆ ಅಂದರು. ನನಗೂ ಬೇಡ ಅನಿಸ್ತು. ಅದಕ್ಕೆ ಬರೀ ಅನ್ನ ಮಾಡಿದ್ದೆ. ಊಟ ಮಾಡಿಕೊಂಡು ಕ್ವಿಕ್ಕಾಗಿ ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ಯಾವುದೋ ಶಾಪ್ಗೆ. ಕ್ಲೋಸ್ ಆಗಿಬಿಡುತ್ತೆ ಅಂತ ಬೇಗ ನಾನು ಹಸ್ಬೆಂಡ್ ಹೋಗ್ಬಿಟ್ಟು ಬಂದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್